ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಪಾಪು ಯಾಕೋ ಜಾಸ್ತಿ ಹೊತ್ತು ಮಲಗಲಿಲ್ಲ, ಬೆಳಗ್ಗೆ ಬೇಗ ಎದ್ಬಿಟ್ಟ. ಸರಿ ಅಂತ ಹೇಳ್ಬಿಟ್ಟು ಯಜಮಾನ್ರಿಗೂ ಕೂಡ ನಿದ್ದೆ ಎಚ್ಚರ ಆಗೋಯಿತು. ಅವರಿಬ್ಬರು ಸ್ನಾನಕ್ಕೆ ಹೋಗಿದ್ದಾರೆ. ಅವರಿಬ್ಬರು ಬರೋಷ್ಟರಲ್ಲಿ ಸ್ವಲ್ಪ ಬೆಡ್ರೂಮ್ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ರಾತ್ರಿ ಕಸ ಗುಡ್ಸೋಕ್ಕಾಗಲಿಲ್ಲ. ನಾನು ಯೂಶ್ವಲಿ ರಾತ್ರಿ ಹೊತ್ತೇ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬಿಡ್ತೀನಿ. ರಾತ್ರಿ ಪಾಪು ಬಿಡಲಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ. ಸರಿ ಆಯಿತು, ಬೆಳಗ್ಗೆನೇ ಮಾಡ್ಕೊಳ್ಳೋಣ. ಹೆಂಗೋ ಅವ್ರು ಸ್ನಾನಕ್ಕೆ ಹೋಗಿರೋ ಟೈಮಲ್ಲಿ ನನಗೆ ಸ್ವಲ್ಪ ಟೈಮ್ ಸಿಕ್ಕುತ್ತೆ. ಇಬ್ಬರೂ ಇರಲ್ಲಲ್ಲ, ಬೇಗ ಬೇಗ ನೀಟಾಗಿ ಕಸ ಗುಡ್ಸ್ಕೊಂಬಿಡ್ಬೋದು. ಅದಕ್ಕೆ ಇವಾಗ ನೀಟಾಗಿ ಮನೆಯನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೋಫಾ ಕೆಳಗಡೆ, ದಿವಾನ್ ಕಾಟ್ ಕೆಳಗಡೆ, ಮಂಚದ ಕೆಳಗಡೆ ಎಲ್ಲ ಕಡೆಯೂ ಪಾಪುದು ಆಟ ಸಾಮಾನುಗಳಿರುತ್ತೆ. ಅದನ್ನು ಎತ್ತಿಡೋದಕ್ಕೇ ನಂಗೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಇದು ನೋಡಿ, ಇವಾಗ ಇಬ್ಬರು ಕೂಡ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡೋ ಟೈಮಲ್ಲಿ ನಾನು ಇವಾಗ ತಿಂಡಿಗೆ ರೆಡಿ ಮಾಡಿಬಿಡ್ತೀನಿ. ತಿಂಡಿಗೆ ನಾನು ಚಪಾತಿ ಮಾಡಿದ್ದೆ. ಚಪಾತಿ ನಾರ್ಮಲಾಗಿ ಮಾಡ್ತೀನಲ್ಲ ಹಂಗೆ ಮಾಡಿದ್ದೆ. ಅದಕ್ಕೆ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಪಾಪುಗೂ ಕೂಡ ಚಪಾತಿನ ಮೊಸರಲ್ಲಿ ನೆನೆಸಿಟ್ಬಿಟ್ಟು ಅವನಿಗೆ ತಿನ್ನಿಸಿದ್ದೆ. ಚಪಾತಿ ಅಂದರೆ ಇಷ್ಟಪಟ್ಟು ತಿಂತಾನೆ ಪಾಪುನೂ ಕೂಡ. ಹಾಗೆ ಮನೇಲಿ ಒಂದಷ್ಟು ಕ್ಯಾರೆಟ್ಗಳಿದ್ವು. ಸರಿ, ಕ್ಯಾರೆಟ್ ಇದ್ದರೆ ಯೂಶ್ವಲಿ ನಾನು ಹಲ್ವಾ ಏನಾದರೂ ಮಾಡಿಬಿಡ್ತೀನಿ. ಹಲ್ವಾ ಮಾಡ್ತೀನಿ, ಇಲ್ಲಾಂದರೆ ಇಡ್ಲಿ ಒಳಗೆ ಹಾಕ್ತೀನಿ ತುರಿದ್ಬಿಟ್ಟು. ಹಾಗೆಯೇ ಇನ್ನೂ ಕ್ಯಾರೆಟ್ ಪಲ್ಯ ಅದೆಲ್ಲ ಮಾಡ್ತೀನಿ. ಅದೆಲ್ಲದಕ್ಕಿಂತನೂ ಕ್ಯಾರೆಟ್ ಹಲ್ವಾ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಯಜಮಾನ್ರು, ನಾನು ಎಲ್ಲರೂ ಕೂಡ. ಸರಿ ಆಯಿತು, ಕ್ಯಾರೆಟ್ ಹಲ್ವಾ ಮಾಡಿಬಿಡೋಣ, ಒಂದು 4 ಕ್ಯಾರೆಟ್ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್ ಹಲ್ವಾಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಮಿಲ್ಕ್ ಪೌಡರ್ ಇರುತ್ತಲ್ಲ ಅದರಲ್ಲೇ ನಾನು ಹಾಲನ್ನ ರೆಡಿ ಮಾಡ್ಕೊತೀನಿ. ಇವಾಗ ಮನೇಲಿ ಮಿಲ್ಕ್ ಪೌಡರ್ ತುಂಬ ಇದೆ, ಅದನ್ನು ಯೂಸ್ ಮಾಡ್ಕೊಂಡಂಗೂ ಆಗುತ್ತೆ. ಮತ್ತು ಚೆನ್ನಾಗೂ ಇರುತ್ತೆ. ಮಿಲ್ಕ್ ಪೌಡರ್ ಆದರೆ ಸ್ವಲ್ಪ ಗಟ್ಟಿಗೆ ಒಂದು 4 ಸ್ಪೂನ್ಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಸ್ಕೊಂಡು ಹಾಕ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ಟೇಸ್ಟು. ನೋಡಿ, ಪಾಪುನೂ ಕೂಡ ಕೂತ್ಕೊಂಡು ಕ್ಯಾರೆಟ್ ತುರಿತಾ ಇದ್ದಾನೆ. ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇದರಲ್ಲಿ ಏನು ಅವನಿಗೆ ಹಾರ್ಮ್ ಆಗಲ್ಲ, ಹಾಗಾಗಿ ಸುಮ್ಮನೆ ಕೊಟ್ಟಿದ್ದೀನಿ, ಇಟ್ಕೊಂಡು ಆಟ ಆಡ್ತಾನೆ ಅದಕ್ಕೆ. ಹಾಗೆಯೇ ದೋಸೆಗೆ ಮತ್ತು ಇಡ್ಲಿಗೆ ಎರಡಕ್ಕೂ ನೆನೆಯೋಕೆ ಹಾಕಿದ್ದೆ. ಅದನ್ನು ಎತ್ತಿಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ನಾನು ಏನು ಮಾಡ್ತೀನಿ ಅಂದರೆ, ಇಡ್ಲಿಗೆ ಅಂತ ಅಂದರೆ ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಟು ಒಂದು ಸಪ್ರೇಟ್ ಪಾತ್ರೆಗೆ ಹಾಕೋತೀನಿ ಅಷ್ಟೇ. ಬೇರೆ ಏನು ಜಾಸ್ತಿ ಎಕ್ಸ್ಟ್ರಾ ಎಲ್ಲ ಏನೂ ಮಾಡಿಲ್ಲ. ದೋಸೆ ಹಿಟ್ಟಿಗೆ ಏನು ಹಾಕಿದ್ದೀನಿ ರುಬ್ಬೋದಕ್ಕೆ ಅದನ್ನೇ ಇಡ್ಲಿ ಹಿಟ್ಟಿಗೂ ಕೂಡ ಹಾಕ್ಕೊಂಡಿರೋದು. ಆದರೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊತೀನಿ ಅಷ್ಟೇ. ದೋಸೆಗಾದರೆ ಫುಲ್ಲು ನುಣ್ಣಗೆ ರುಬ್ಬಿ ಅದನ್ನು ಸಪ್ರೇಟಾಗಿ ಇಟ್ಕೊತೀನಿ. ಎರಡೂ ಕೂಡ ಇವಾಗ ನುಣ್ಣಗೆ ರುಬ್ಬಿಟ್ಟು ಉಪ್ಪನ್ನ ಮಿಕ್ಸ್ ಮಾಡಿ ಎತ್ತಿಟ್ಬಿಡ್ತೀನಿ. ಹುಳಿ ಬರುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ಇವಾಗ ಪಾಪುನು ಓಡಿ ಬರ್ತಾಯಿದ್ದಾನೆ ನೋಡಿ. ಅವನು ಈ ಮಿಕ್ಸಿ ಆನ್ ಮಾಡೋಕ್ಕೆ ಏನಾದರೂ ಎತ್ಕೊಂಡ್ರೆ ಸಾಕು ಓಡಿ ಬಂದುಬಿಡ್ತಾನೆ. ಅವರಪ್ಪ ಇದ್ರ ಮನೇಲಿ ಆಟ ಆಡಿಸ್ತಾಯಿದ್ರು ರೂಮಲ್ಲಿ, ಹಾಗೂ ಕೂಡ ಮಿಕ್ಸಿ ಸೌಂಡ್ ಬಂದ ತಕ್ಷಣ ಓಡಿ ಬಂದುಬಿಡ್ತಾನೆ. ಅವನೇ ಆಫ್ ಆ್ಯಂಡ್ ಆನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ಕೆಳಗಡೆ ಇದು ತಿರುಗಿಸ್ತೀವಲ್ಲ ಅಲ್ಲಿ ಕಂಟ್ರೋಲ್ ಮಾಡಲ್ಲ, ಮೇನ್ ಸ್ವಿಚ್ಚಲ್ಲೇ ಕಂಟ್ರೋಲ್ ಮಾಡ್ಕೊತೀನಿ ನಾನು. ಇಲ್ಲಾಂದರೆ ಇವನು ಯಾವಾಗ ನಾನು ಓಪನ್ ಮಾಡಿರ್ತೀನಿ ಅವಾಗೆಲ್ಲ ಆನ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಎಲ್ಲಿ ಮಕ್ಕಕ್ಕೆಲ್ಲ ಆರ್ಬಿಡುತ್ತೆ ಆಮೇಲೆ ದೋಸೆ ಹಿಟ್ಟು ಅಂತ ಹೇಳ್ಬಿಟ್ಟು ಮೇನ್ ಸ್ವಿಚ್ ಇರುತ್ತಲ್ಲ ಅಲ್ಲೇ ನಾನು ಕಂಟ್ರೋಲ್ ಮಾಡ್ತೀನಿ. ಇಲ್ಲ ಇವನಂತೂ ಬಿಡಲ್ಲ ನನಗೆ ಏನು ಕೆಲಸ ಮಾಡೋದಕ್ಕೆ. ಸರಿ ಅಂದ್ಬಿಟ್ಟು ಇವಾಗ ಜಾಸ್ತಿ ಏನು ನೆನೆಸಿರಲಿಲ್ಲ, ಫಟಾಫಟ ಅಂತ ಒಂದು 3 ಸಲ ಹಾಕಿದ್ನೇನೋ ಅಷ್ಟೇ ಜಾರಿಗೆ. ರೆಡಿ ಆಗೋಯ್ತು. 1 ಸಲ ರುಬ್ಬಿದ್ದನ್ನು ತರ್ತರಿಯಾಗಿ ರುಬ್ಬಿ ಇಡ್ಲಿಗೆ ಅಂತ ಎತ್ತಿಟ್ಕೊಂಡೆ. ಇನ್ನು 2 ಸಲ ರುಬ್ಬಿದ್ದು ದೋಸೆಗೆ ಅಂತ ಹೇಳ್ಬಿಟ್ಟು ಫುಲ್ ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ದೋಸೆ ಎಲ್ಲ ರುಬ್ಬಿ ಎತ್ತಿಟ್ಟಿದ್ದಾಯಿತು. ಹಾಗೆ ಅಮ್ಮನ ಮನೆಯಿಂದ ಬರಬೇಕಾದ್ರೆ ಒಂದು ಪಪ್ಪಾಯ ಹಣ್ಣು ಕೂಡ ತೊಗೊಂಬಂದಿದ್ದೆ. ಅದು ಕೂಡ ಹಣ್ಣಾಗಿತ್ತು. ಸರಿ, ಪಾಪುಗೂ ತಿನ್ಸೋಕ್ಕಾಗತ್ತೆ ಸ್ನ್ಯಾಕ್ ಥರ ಅಂತ ಹೇಳ್ಬಿಟ್ಟು ಸಂಜೆಗೆ ಕಟ್ ಮಾಡಿ ಪಾಪುಗೆ ತಿನ್ನಿಸ್ತಾ ಇದ್ದೀನಿ. ಏನಾಯಿತು ಗೊತ್ತಾ, ಪಪ್ಪಾಯ ಹಣ್ಣು ತಂದಾಗ ಸ್ವಲ್ಪ ಕಾಯಿತ್ತಾ, ಹಣ್ಣಾಗಲಿ ಅಂತ ಹೇಳ್ಬಿಟ್ಟು ನಾನು ಕಟ್ಟೇ ಮಾಡ್ತಾ ಇರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ. ಕಟ್ ಮಾಡೋ ಅಷ್ಟರಲ್ಲಂತೂ ಫುಲ್ಲು ಚೆನ್ನಾಗಿ ಅದು ರೈಪಾಗೋಗಿತ್ತು. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಸಿಕ್ಕಾಪಟ್ಟೆ ಸಾಫ್ಟ್ ಸ್ವೀಟ್ ಆಗಿಬಿಟ್ಟಿತ್ತು, ಚೆನ್ನಾಗಿತ್ತು. ಪಾಪುಗೂ ಕೂಡ ತಿನ್ನಿಸ್ತಾ ಇದ್ದೀನಿ. ಅವನು ಇಷ್ಟಪಟ್ಟು ತಿಂತಾನೆ. ಪರಂಗಿ ಹಣ್ಣು, ಹಣ್ಣುಗಳಂತೂ ತುಂಬ ಇಷ್ಟಪಟ್ಟು ತಿಂತಾನೆ. ಒಂದೊಂದು ಸಲ ಮಾತ್ರ ಸರಿ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಆಟ ಆಡಿಸ್ತಾನೆ ನನ್ನ. ಹಾಗೆಯೇ ಅಜ್ಜಿ ಮನೆಗೆ ಕೂಡ ಹೋಗಿದ್ವಿ ಸಂಜೆ. ಅಜ್ಜಿ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ತಿದ್ದು ಪಾಪುನೆಲ್ಲ ಆಟ ಆಡಿಸ್ಕೊಂಡು ಬಂದ್ವಿ. ಇರೋ ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಹೇಳ್ತಾಯಿದ್ರು. ಪಾಪುಗೆ ರಾತ್ರಿ ಟೈಮು ಸರಿನೇ ತಿನ್ನಿಸ್ಬೇಕು, ಇಲ್ಲಾಂದರೆ ಮಲ್ಕೊಂಡಿದ್ದಾಗ ಬೆಳಿಗ್ಗೆ ತನಕ ಎದ್ದೊಳ್ತಾನೇ ಇರ್ತಾನೆ. ಒಂದು 4ರಿಂದ 5 ಸಲ ಎದ್ಬಿಡ್ತಾನೆ ಹೊಟ್ಟೆ ತುಂಬ ಊಟ ಮಾಡಿಸಿಲ್ಲ ಅಂತಂದರೆ. ಅದಕ್ಕೆ ನಾನು ಮನೆಯಲ್ಲಿ ರಾತ್ರಿ ಹೊತ್ತು ಯಾವತ್ತೂ ಸರಿನೇ ತಿನ್ನಿಸ್ಬಿಟ್ಟೆ ಮಲಗಿಸೋದು. ಹಾಗೆ ಇದು ನೋಡಿ, ದೋಸೆ ಹಿಟ್ಟಿಗೆ ಮತ್ತು ಇಡ್ಲಿ ಹಿಟ್ಟಿಗೆ ಎರಡಕ್ಕೂ ರುಬ್ಬಿಟ್ಟಿರೋದು ಸ್ವಲ್ಪ ಹುಳಿ ಬರೋ ಥರ ಆಗಿತ್ತು. ಬಂದು ನೋಡಿದೆ ಮನೆಗೆ.
ಹಾಗೆ ಆಟ ಸಮಯಲ್ಲೇ ಎತ್ತಿಟ್ಬಿಟ್ಟು ನಾಳೆ ಹೆಂಗೂ ಶನಿವಾರ ನೀಟಾಗಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಹೆಂಗೂ ತಲೆಗೆ ಸ್ನಾನ ಮಾಡಿದ್ದೆ ಸರಿ ಆಯಿತು. ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಹೊಸ್ಲನ್ನು ಒರೆಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ. ರಾತ್ರಿ ಊಟಕ್ಕೆ ಯಜಮಾನ್ರಿಗೆ ನನಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಬೇಳೆ ಸಾರಿತ್ತು ಮಧ್ಯಾಹ್ನ ಮಾಡಿದ್ದು. ಸರಿ ಬೇಳೆ ಸಾಂಬಾರ್ಗೆ ಚಪಾತಿ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಅನ್ನ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅನ್ನ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಒಂದು ಲೋಟ ಅಕ್ಕಿ ಅಂತೂ ಹಾಕಲೇಬೇಕು. ಒಂದು ಲೋಟ ಅಕ್ಕಿಲಿ ತಿರ್ಗಾ ಒಂದು 2-3 ಸ್ಪೂನಷ್ಟು ಅನ್ನ ಮಿಕ್ಕೋಗುತ್ತೆ. ತಿರ್ಗಾ ಅದನ್ನು ಬೆಳಗ್ಗೆ ತಿನ್ನಬೇಕು. ಅದೊಂದು ತಲೆನೋವು. ಅದಕ್ಕೆ ಚಪಾತಿ ಆದರೆ ಮಾಡ್ಕೊಂಬಿಡ್ಬೋದು ಅಂತ ಹೇಳ್ಬಿಟ್ಟು ಚಪಾತಿ ಇಬ್ಬರು 3 ತಿಂತೀವಿ, ಇಲ್ಲ 4 ತಿಂತೀವಿ. ಫಟಾಫಟ್ ಅಂತ ಆಗೋಗುತ್ತೆ ಅಂದ್ಬಿಟ್ಟು ಚಪಾತಿನೇ ಮಾಡ್ಕೊಂಬಿಟ್ಟೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ಇಡ್ಲಿನ ಇಟ್ಕೊತಾ ಇದ್ದೀನಿ. ಹಿಂಗೂ ಬೇಳೆ ಸಾಂಬಾರಿತ್ತು ಇವಾಗೂ ಕೂಡ ಅದನ್ನೇ ತಿನ್ನೋಣ ಅಂತ ಹೇಳಿಬಿಟ್ಟು ಸಾಂಬಾರಿದೆಲ್ಲ ಸರಿ ಇಡ್ಲಿ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಪಾಪುಗೂ ಕೂಡ ಅಷ್ಟೇ ನಾನು ಇಡ್ಲಿನೇ ತಿನ್ನಿಸ್ತೀನಿ. ಇವತ್ತೇನಾಯಿತು ಗೊತ್ತಾ, ಗ್ಯಾಸು ಇಡ್ಲಿ ಎಲ್ಲ ಬೇಯೋಷ್ಟರಲ್ಲಿ ಸದ್ಯ ಬೇಯೋ ತನಕ ಇತ್ತು ಗ್ಯಾಸ್ ಸಿಲಿಂಡ್ರು ಖಾಲಿಯೇ ಆಗೋಯಿತು. ಬೆಂದಾದಮೇಲೆ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೂ ಕೂಡ ಇರಲಿಲ್ಲ. ಅಂದರೆ ಪಾಪು ಕುಡ್ಸೋದಕ್ಕೆ ಇವತ್ತು ಬೆಳಿಗ್ಗೆ ತಿಂಡಿ ತಿನ್ನಿಸ್ಬೇಕಾದ್ರೆ ತಣ್ಣೀರೇ ಕುಡಿಸ್ದೆ. ಆಮೇಲೆ ಯಜಮಾನ್ರು ಸಿಲಿಂಡ್ರ್ ತೊಗೊಂಬಂದು ಫಿಟ್ ಮಾಡಿಕೊಟ್ರು. ನಮ್ಮ ಮನೇಲಿ ಏನಿದೆ ಗೊತ್ತಾ, 2 ಡಬಲ್ ಸಿಲಿಂಡ್ರ್ ಇದೆ, ಆಮೇಲೆ ಒಂದು ಎಕ್ಸ್ಟ್ರಾ ಕೂಡ ತೊಗೊಂಡಿರೋ ಸಿಲಿಂಡ್ರ್ ಇದೆ. ಆದರೂ ಕೂಡ ಈ ಸಲ ಮರ್ತೋಗ್ಬಿಟ್ಟಿದ್ದೀವಿ ಖಾಲಿ ಆದ ತಕ್ಷಣ ಇನ್ನೊಂದು ತೊಗೊಳೋದನ್ನು. ಬಚ್ಚಲ ಮನೇಲೂ ಕೂಡ ಗ್ಯಾಸ್ ಗೀಝರ್ ಇರೋದು, ಇಲ್ಲ ಅಡುಗೆ ಮನೇಲೂ ಗ್ಯಾಸ್ ಸಿಲಿಂಡ್ರ್ ಯೂಸ್ ಮಾಡ್ತೀವಿ. 2 ಯೂಸ್ ಮಾಡ್ತೀವಿ. ಒಂದು ಎಕ್ಸ್ಟ್ರಾ ಸ್ಪೇರ್ ಇರುತ್ತೆ. ಅದು ಖಾಲಿಯಾಗಿದೆ, ನೋಡಿಕೊಂಡೇ ಇಲ್ಲ. ಕೊನೆಗೆ ಇವಾಗ 2 ಖಾಲಿ ಸಿಲಿಂಡ್ರ್ ಇದೆ. ಒಂದು ಮಾತ್ರ ಬಚ್ಚಲ ಮನೇಲಿ ಇದ್ದಿದ್ದು ವರ್ಕ್ ಆಗ್ತಿತ್ತು. ಅವತ್ತೇ ಟ್ರೈ ಮಾಡಿ ಯಜಮಾನ್ರು ಅಡ್ಜಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಸಿಕ್ತು ಸಿಲಿಂಡ್ರು. ಇವತ್ತಿಗೆ ಹೆಂಗೋ ಬಚ್ಚಲ ಮನೇಲಿ 3 ಜನದ್ದು ಸ್ನಾನ ಆಗಿತ್ತು. ಅದನ್ನು ತೊಗೊಂಬಂದ್ಬಿಟ್ಟು ಅದನ್ನು ಅಡುಗೆ ಮನೆಗೆ ಫಿಟ್ ಮಾಡಿದ್ರು. ಏನು ಮಾಡೋದು, ಬೇಕೇ ಬೇಕು. ಪಾಪು ಇರಬೇಕಾದ್ರೆ ಮಧ್ಯಾಹ್ನ ಊಟಕ್ಕೆಲ್ಲ ಅನ್ನಕ್ಕೆಲ್ಲ ಇಡೋದಕ್ಕೆ ಬೇಕೇ ಬೇಕು. ನಾವು ಇಬ್ಬರೇ ಆಗಿದ್ರೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಬಂದಿತ್ತೇನೋ. ಪಾಪುನೂ ಇದ್ನಲ್ಲ, ಸರಿ ಅದನ್ನೇ ಬಚ್ಚಲ ಮನೇಲಿರೋದನ್ನೇ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ರು. ಬಚ್ಚಲ ಮನೆಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಬಂತು ಸಿಲಿಂಡ್ರು. ಇಡ್ಲಿ ಅಂತೂ ಬಿಸಿ ಬಿಸಿ ಇರಬೇಕಾದ್ರೆ ಚೆನ್ನಾಗಿತ್ತು. ಆದರೆ ಆರ್ತಾ ಸ್ವಲ್ಪ ಅದು ಗಟ್ಟಿ ಆಗಿಬಿಟ್ಟಿತ್ತು. ಅಂದರೆ ಅಷ್ಟೊಂದು ಗಟ್ಟಿ ಅಲ್ಲ, ತಿನ್ನೋ ಅಷ್ಟು ಚೆನ್ನಾಗಿತ್ತು, ಪರವಾಗಿರಲಿಲ್ಲ. ನಾನು ಅದಕ್ಕೇ ಇಡ್ಲಿ ಮಾಡೋದಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಅದು ಹಾರ್ಡ್ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ಇರಬೇಕಾದ್ರೆ ಹೆಂಗೋ ತಿನ್ಕೊತೀವಿ, ನಡೆಯುತ್ತೆ. ಆರ್ತಾ ಸಾಫ್ಟೇ ಇರಲ್ಲ. ಏನು ಮಿಸ್ ಮಾಡ್ತೀನೋ ಗೊತ್ತಿಲ್ಲ. ಅಷ್ಟು ನನಗೆ ಇಷ್ಟ ಆಗಲ್ಲ ನಾನು ಮಾಡೋ ಇಡ್ಲಿ. ಅಮ್ಮ ಮಾತ್ರ ಚೆನ್ನಾಗಿ ಮಾಡ್ತಾರೆ, ಆಯಿತಾ. ಇವಾಗ ಇದನ್ನೆಲ್ಲ ತೆಗೆದುಕೊಂಡು ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಯಜಮಾನ್ರು ಕೂಡ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಬರ್ತಾರೆ. ಆಮೇಲೆ ಬಿಸಿ ಬಿಸಿ ತಿಂಡಿ ಹಾಕ್ಕೊಟ್ಬಿಟ್ಟು ಅವರು ಹೊರಡ್ತಾರೆ. ನಾನು ಸ್ವಲ್ಪ ಲೇಟ್ ತಿಂಡಿ ತಿನ್ನೋದು ನಾನು. ನೋಡಿ ಪಾಪು ಅವನೇ ಕೆಳಗಡೆ ಒಂದು ಟೇಬಲ್ ಇಟ್ಟಿದ್ದೀನಿ. ಆ ಟೇಬಲ್ ಮೇಲೆ ಹತ್ತಿ ಆ ಟೇಬಲ್ ಮೇಲಿಂದ ಸ್ಲ್ಯಾಬ್ ಮೇಲೆ ಕೂಡ ಹತ್ಬಿಟ್ಟ. ಏನೂ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಈ ನಡುವೆ ಅಂತೂ ಇದ್ರ ಮೇಲೆ ಹತ್ತೋದು ಅವನಿಗೆ ಗೊತ್ತಾಗ್ಬಿಟ್ಟಿದೆ, ಹೆಂಗೆ ಹತ್ತೋದು, ಹೆಂಗೆ ಗ್ರಿಪ್ ಸಿಗುತ್ತೆ, ಎಲ್ಲಿ ಹಿಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವನು ಹತ್ಕೊಂಬಂದು ಇವಾಗ ಇಬ್ಬರು ಸೇರಿ ಇಡ್ಲಿನ ತೆಗೆದು ಹಾಕ್ತಾಯಿದ್ದೀವಿ ಹಾಟ್ ಬಾಕ್ಸ್ ಒಳಗಡೆ. ಬಿಸಿ ಇರುತ್ತೆ ಅಂತ ಹೇಳಿದ್ರು ಕೇಳಲ್ಲ. ಫುಲ್ಲು ಅವನು ಹಠ ಮಾಡಿದ್ದೆ ಮಾಡಬೇಕಷ್ಟೇ. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಹಠ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಅದರಲ್ಲಿ ಇಲ್ಲಿದು ನಾನೊಬ್ಬಳೇ ಇರಬೇಕಾದ್ರೆ ಸ್ವಲ್ಪ ಪರವಾಗಿಲ್ಲ, ಸುಮ್ಮನೆ ಇರ್ತಾನೆ. ಆದರೆ ಅಮ್ಮನ ಮನೆಗೆ ಹೋದ್ರಂತೂ ಎಷ್ಟು ಹಠ ಮಾಡ್ತಾನೆ ಗೊತ್ತಾ. ಅಲ್ಲಂತೂ ಕಂಟ್ರೋಲೇ ಮಾಡೋದಕ್ಕಾಗಲ್ಲ. ಅವ್ನು ಏನು ಕೇಳ್ತಾನೆ, ಏನು ಹೇಳ್ತಾನೆ ಅದನ್ನೇ ಮಾಡಬೇಕಷ್ಟೇ. ಇವಾಗ ನೋಡಿ ಪಾಪುಗೂ ಕೂಡ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಸಾಂಬಾರು ಹಾಕ್ಕೊತಾ ಇದ್ದೀನಿ. ಅವ್ನಿಗೆ ಜಾಸ್ತಿ ಏನು ಸಾಂಬಾರು ಹಾಕ್ಕೊಂಡು ತಿನ್ಸಲ್ಲ. ಸ್ವಲ್ಪ ಸಾಂಬಾರು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅವನಿಗೆ ಫೀಡ್ ಮಾಡ್ತೀನಿ. ಇನ್ನೂ ಕೂಡ ಅಗ್ದೆಲ್ಲ ನುಂಗಲ್ಲ ಅವನು. ಸ್ವಲ್ಪ ಸ್ಮ್ಯಾಶ್ ಮಾಡಿ ಬಾಯಿಗಿಟ್ಟರೆ ತಿಂತಾನೆ. ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾಂಬಾರು, ಅನ್ನ ಮತ್ತು ಆಮ್ಲೆಟ್ ಹಾಕಿದ್ದೆ. ಸಾಂಬಾರು ಇವಾಗ ಖಾಲಿ. ನೆನ್ನೆ ಮಾಡಿದ ಸಾಂಬಾರು ನೆಕ್ಸ್ಟ್ ಡೇ ಮಧ್ಯಾಹ್ನ ತನಕನೂ ಇತ್ತು. ಇವಾಗ ಸಾಂಬಾರು ಖಾಲಿ ಆಯಿತು. ರಾತ್ರಿಗೆ ಬೇರೆ ಏನಾದರೂ ಮಾಡ್ಕೊತೀನಿ. ಯಜಮಾನ್ರು ತುಪ್ಪ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಪ್ಪನೂ ಹಾಕ್ಕೊಂಡು ತಿಂತಾಯಿದ್ರು. ಯೂಶ್ವಲಿ ನಾನು ಅಷ್ಟು ಊಟಕ್ಕೆ ತುಪ್ಪ ಬಳಸಲ್ಲ, ಪಾಪು ಮಾತ್ರನೇ ಬಳಸೋದು. ಉದ್ದಿಟ್ಟು ಮಾಡ್ತೀವಲ್ಲ ಅವಾಗ ಮಾತ್ರ ನನಗೆ ಇಷ್ಟಪಟ್ಟು ತಿಂತೀನಿ ತುಪ್ಪನ. ಇದು ಸಂಜೆ ಯಜಮಾನ್ರು ಹಾಲು ಕೂಡ ತೊಗೊಂಬಂದಿದ್ರು. ಸರಿ ಅಂತ ಹೇಳ್ಬಿಟ್ಟು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಸ್ವಲ್ಪ ಯಜಮಾನ್ರಿಗೆ ಏನಾದ್ರು ಸ್ನ್ಯಾಕ್ ಥರ ಇರಲಿ ಮನೆಗೆ ಬಂದಾಗ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಎಳ್ಳುಂಡೆ ಇಷ್ಟಪಟ್ಟು ತಿಂದರು ಲಾಸ್ಟ್ ಟೈಮ್ ಮಾಡಿದ್ದು. ಸರಿ ಇವಾಗೂ ಒಂದು ಸ್ವಲ್ಪ ಮಾಡಿಡೋಣ ಅಂತ ಹೇಳ್ಬಿಟ್ಟು ಎಳ್ಳುಂಡೆ ಮಾಡೋದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಇಲ್ಲಿ ನೋಡಿ ಅಲ್ಲಿ
ತಟ್ಟೆಯಲ್ಲಿ ಬೆಲ್ಲನ ತುರಿದು ಇಟ್ಟಿದ್ದೀನಿ. ಆ ಕಡೆ ಬಾಣಲೆಯಲ್ಲಿ ಎಳ್ಳನ್ನ ಹುರಿದು ಇಟ್ಟಿದ್ದೆ. ಸರಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಎಳ್ಳುಂಡೆ ಕೂಡ ರೆಡಿ ಮಾಡಿಟ್ಟೆ. ಹೆಂಗೋ ಮಾಡಿದ್ದೀನಲ್ಲ, ಅಮ್ಮನ ಮನೆಗೆ ಒಂದು ಸ್ವಲ್ಪ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ವ್ಯಾನಿಟಿ ಬ್ಯಾಗ್ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಈ ಥರ ಫ್ಲ್ಯಾಟ್ ಆಗಿರೋ ಬಾಕ್ಸ್ಗಳಾದರೆ ಚೆನ್ನಾಗಿರುತ್ತೆ. ಇದರಲ್ಲಿ ಸಕ್ಕರೆ ಪುಡಿ ಇಟ್ಬಿಟ್ಟಿದ್ದೆ ಈ ಡಬ್ಬದಲ್ಲಿ. ಸರಿ ಸಕ್ಕರೆ ಪುಡಿನ ಇನ್ನೊಂದು ಡಬ್ಬಕ್ಕೆ ಹಾಕಿ ಈ ಡಬ್ಬದಲ್ಲಿ ಇವಾಗ ಎಳ್ಳುಂಡೆನ ಪ್ಯಾಕ್ ಮಾಡಿ ಎತ್ಕೊತಾ ಇದ್ದೀನಿ. ಡಬ್ಬ ಎಲ್ಲ ಏನು ವಾಶ್ ಮಾಡೋದಕ್ಕೆ ಹೋಗಿಲ್ಲ, ಸಕ್ಕರೆ ಇಟ್ಟಿದ್ದೆ ಅಷ್ಟೇ. ಸಕ್ಕರೆ ಪುಡಿ ಸ್ವೀಟ್ ಅಲ್ವಾ, ನಡೆಯುತ್ತೆ, ಏನಾಗಲ್ಲ ಅಂತ ಹೇಳ್ಬಿಟ್ಟು ಅದೇ ಡಬ್ಬಕ್ಕೆ ಇವಾಗ ಎಳ್ಳುಂಡೆನ ಹಾಕ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು. ಈ ಸಲ ಸ್ವಲ್ಪ ಡ್ರೈ ಅಂತ ಅನಿಸ್ತು. ನಾನು ಇನ್ನು ಸ್ವಲ್ಪ ಫೈನಾಗಿ ಅದನ್ನು ಪೌಡ್ರ್ ಮಾಡಬೇಕಿತ್ತು. ಉಂಡೆ ಲಾಸ್ಟಲ್ಲಿ ಮಾಡೋದಕ್ಕಾಗಲಿಲ್ಲ. ಎಣ್ಣೆ ಅಂಶ ಕಮ್ಮಿ ಆಗೋಯ್ತು ಅನಿಸುತ್ತೆ. ಲಾಸ್ಟಲ್ಲಿ ಅದು ಹೊಂದ್ಕೊಳ್ಳೇ ಇಲ್ಲ. ಸರಿ ಆಯಿತು, ಪೌಡ್ರ್ ಥರನೂ ತಿನ್ಬೋದು, ಇದು ಚೆನ್ನಾಗಿರುತ್ತೆ. ಒಂದು ಬೌಲ್ಗೆ ಹಾಕ್ಕೊಂಡು ಸ್ಪೂನ್ ಹಾಕ್ಕೊಂಡು ತಿನ್ಬೋದು. ಸರಿ ಅದನ್ನು ಕೂಡ ಇವಾಗ ಎತ್ತಿಟ್ಬಿಟ್ಟು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತೇನಾಯಿತು ಗೊತ್ತಾ, ಸಂಜೆ ಪಾಪು ಏನು ಮಾಡಿದ್ರು ನಿದ್ದೆನೇ ಮಾಡಲಿಲ್ಲ. ಸರಿ ಆಯಿತು, ಆಫೀಸ್ ಹತ್ರ ಹೋಗೋಣ ಅಂದ್ಬಿಟ್ಟು ಆಫೀಸ್ ಹತ್ರ ಹೋದೆ. ಯಜಮಾನ್ರು ಸ್ವಲ್ಪ ಬ್ಯುಸಿ ಇದ್ದರು. ನಾನು ಎಲ್ಲಾದರೂ ಪಾನಿಪುರಿ ತಿನ್ಕೊಂಬರಕ್ಕೆ ಕರ್ಕೊಂಡು ಹೋಗಿ ಅಂತ ಕೇಳೋಣ ಅಂತ ಅಂದ್ಕೊಂಡೆ ಹೋದೆ. ಆದರೆ ಅವರು ಸ್ವಲ್ಪ ಬ್ಯುಸಿ ಇದ್ದರು, ಕಸ್ಟಮರ್ ಇದ್ದರು. ಸರಿ ಆಯಿತು, ವಾಪಸ್ ಬಂದೆ ಮನೆಗೆ. ಬರಬೇಕಾದ್ರೆ ಅಲ್ಲೇ ಪಾನಿಪುರಿದು ಗಾಡಿ ಕಾಣಿಸ್ತು. ಸರಿ ಆಯಿತು, ಒಂದು ಪ್ಲೇಟ್ ಮಸಾಲೆ ತೊಗೊಂಡು ಅಲ್ಲಿಂದ ಮನೆಗೆ ಬಂದೆ. ಪಾಪು ನಾನು ತಿಂತಾ ಇರೋದು ನೋಡ್ಬಿಟ್ಟು ಅವನು ಕೊಡು ಅಂತ ಆಟ ಮಾಡ್ತಾಯಿದ್ದ. ಸರಿ ಬಟಾಣಿ ಕೊಡೋಣ ಅಂತ ಹೇಳ್ಬಿಟ್ಟು ಬರೀ ಬಟಾಣಿ ಮಾತ್ರ ಅವನಿಗೆ ಪ್ಲೇಟಿಗೆ ಹಾಕಿ ಕೊಟ್ಟೆ. ಪೂರಿನೂ ಕೂಡ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಅವನೇನು ಅದನ್ನು ತಿನ್ನಲ್ಲ, ಅದು ಅಗಿಬೇಕಲ್ಲ, ಸುಮ್ಮನೆ ಬ್ಯಾಗ್ ಇಟ್ಕೊತಾನೆ ಉಗಿತಾನೆ. ಆದರೆ ಬಟಾಣಿ ಮಾತ್ರ ಇಷ್ಟಪಟ್ಟು ತಿಂದ. ರಾತ್ರಿ ಊಟಕ್ಕೆ ಪಾಪುಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟಿದ್ದೆ. ನಮ್ಮಿಬ್ಬರಿಗೆ ಬೆಳಿಗ್ಗೆ ಮಾಡಿದ್ದಿದ್ದು ಇಡ್ಲಿ ಮಿಕ್ಕೋಗಿತ್ತು, ಒಂದು 6ರಿಂದ 7 ಇಡ್ಲಿ. ಸರಿ ಅದರಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಒಗ್ಗರಣೆ ಥರ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿ ತುಂಬ ಟೇಸ್ಟಿಯಾಗಿ ಬಂತು. ನನಗೆ ಅಷ್ಟು ಹೋಪ್ ಇರಲಿಲ್ಲ ಇದ್ರ ಮೇಲೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿ ಬಂತು, ತುಂಬ ಇಷ್ಟ ಆಯಿತು. ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊತೀವಲ್ಲ, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಕ್ಯಾಪ್ಸಿಕಮ್ಮು, ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಇಡ್ಲಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು 1 ಸ್ಪೂನಷ್ಟು ಹುರ್ಗಡ್ಲೆ ಚಟ್ನಿ ಪುಡಿ, ಬೆಳಗ್ಗೆ ತಾನೇ ಮಾಡಿಟ್ಟೆ, ಯಜಮಾನ್ರಿಗೆ ಬೇಕು ಅಂದ್ಬಿಟ್ಟು. ಖಾಲಿ ಆಗಿಬಿಟ್ಟಿತ್ತು ಚಟ್ನಿ ಪುಡಿ. ಹುರ್ಗಡ್ಲೆ ಚಟ್ನಿ ಪುಡಿ ಮಾಡಿದ್ದೆ. ಅದನ್ನು 1 ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ನ. ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೆ. ನೀಟಾಗಿ ಮಿಕ್ಸ್ ಮಾಡಿದೆ. ಖಾರ ಅಂತೂ ಸಖತ್ತಾಗಿತ್ತು. ನನಗೆ ನಿಜವಾಗ್ಲೂ ಇಷ್ಟು ಹೋಪ್ ಇರಲಿಲ್ಲ ಇದ್ರ ಮೇಲೆ ಅಷ್ಟು ಚೆನ್ನಾಗಿರುತ್ತೆ ಅಂತ. ಹೆಂಗೋ ಊಟಕ್ಕೆ ಆಗಿಬಿಡ್ಲಿ, ಸುಮ್ಮನೆ ಇಡ್ಲಿ ವೇಸ್ಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದೆ ರೆಸಿಪಿ. ತುಂಬ ಚೆನ್ನಾಗಿ ಬಂತು. ನಿಮ್ಮ ಮನೇಲಿ ಏನಾದರೂ ಈ ಥರ ಇಡ್ಲಿ ಮಿಕ್ಕೋಗಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಡ್ಲಿ ಸಾಂಬಾರಿಗಿಂತ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ನಿಜವಾಗ್ಲೂ ನನಗೆ ತುಂಬ ಇಷ್ಟ ಅನಿಸ್ತು ಇದು ಟೇಸ್ಟು. ಮತ್ತು ಅದು ಕ್ಯಾಪ್ಸಿಕಮ್ಮು ಬಾಯಿಗೆ ಸಿಗ್ತಾ ಇರ್ಬೇಕಾದ್ರೆ ಅದು ಕ್ರಂಚ್ ಇರುತ್ತಲ್ಲ, ಆವಾಗಂತೂ ಸಖತ್ತಾಗಿ ಅನಿಸೋದು ಟೇಸ್ಟು. ಮತ್ತು ಇದು ಖಾರವಾಗಿರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗೋಗಿತ್ತು, ತರೋದಕ್ಕೆ ಹೋಗಿರಲಿಲ್ಲ. ಹೆಂಗೂ ನೆಕ್ಸ್ಟ್ ಡೇ ಅಮ್ಮನ ಮನೆಗೆ ಹೊರಡ್ತೀನಿ, ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಸುಮ್ಮನೆ ಎಂತಕ್ಕೆ ತೊಗೊಂಬರೋದು, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ತಂದಿರಲಿಲ್ಲ. ಇದು ನೋಡಿ ಈ ಥರ ಇತ್ತು ಡಿಶ್ಶು, ಸಖತ್ತಾಗಿತ್ತು. ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದ್ವಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಯಜಮಾನ್ರು ಬಸ್ ಹತ್ಸಿದ್ರು. ಮನೆಗೆ ಬಂದು ಅಪ್ಪ ಕರ್ಕೊಂಡೋದ್ರು. ಆಮೇಲೆ ಕೆಂಗಲ್ ಹತ್ರ ಫಂಕ್ಷನ್ ಇದ್ದಿದ್ದು. ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನ್ನ ತಂಗಿ ಜ್ಯೂಸ್ ಮಾಡಿಕೊಟ್ಟಿದ್ಲು. ಪಾಪುನು ಕೂಡ ಕುಡಿತಾ ಇದ್ದಾನೆ ನೋಡಿ, ಕರ್ಬೂಜ ಹಣ್ಣು ಜ್ಯೂಸು. ಸರಿ ಅಂದ್ಬಿಟ್ಟು ಅಮ್ಮನ ಮನೇಲಿ ಇವಾಗ ಎಂಜಾಯ್ ಮಾಡ್ಕೊಂಡಿದ್ದೀನಿ. ವಾಪಸ್ ಬೆಂಗ್ಳೂರಿಗೆ ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ, ಹೋಗ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಸರಿ, ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಏನಾದರೂ ಒಂಚೂರು ಇಷ್ಟ ಆಗಿದ್ರೂ ವಿಡಿಯೋನ ಲೈಕ್ ಮಾಡಿ, ಮತ್ತು ಇಡ್ಲಿ ರೆಸಿಪಿನ ಟ್ರೈ ಮಾಡೋದನ್ನು ಮರಿಬೇಡಿ ಆಯಿತಾ. ನನ್ನ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಫುಲ್ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿರಿ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.